ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಧ್ರುವಾಸ ಗುರುಕುಲದ ಎಲ್ಲ ಸದ್ಭಕ್ತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪಿತೃಗಣ ಸಂಧಿಯ ಪರೀಕ್ಷೆಯನ್ನು ನೀವೆಲ್ಲರೂ ಕೂಡ ಬರೆದಿದ್ದೀರಿ. ಅದ್ಭುತವಾದಂತಹ ಪರೀಕ್ಷೆ ನೀವು ನೀಡಿದ್ದೀರಿ. ಸಂತೋಷಕ್ಕೆ ಎಣೆ ಇಲ್ಲದೇ ಇದ್ದಂತೆ ಆ ಸಂತೋಷ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಆ ಲಕ್ಷ್ಮೀ ದೇವಿಯ ಅನುಗ್ರಹ ಹೇಗಿದೆ. ನಮ್ಮ ಮನಸ್ಸು ನಮ್ಮ ಮಾತುಗಳಿಗೆ ಅಭಿಮಾನಿ ದೇವತೆ ಲಕ್ಷ್ಮೀ ದೇವಿಯಂತೆ. ಆ ಲಕ್ಷ್ಮೀ ದೇವಿಯ ಪ್ರೇರಣೆಯಿಂದ ಇವತ್ತಿನಿಂದ ನಾವು ಲಕ್ಷ್ಮೀ ಶೋಭಾನ ಪದದ ಅರ್ಥವನ್ನು ತಿಳಿದುಕೊಳ್ಳೋಣ. ಮುಂದೆ ಮಾತೃಕಾ ಸಂಧಿ ಅಂತ ಬರ್ತದೆ. ಮುಂದಿನ ಸಂಧಿ ಮಾತೃಕಾ ಸಂಧಿ. ಆ ಮಾತೃಕಾ ಸಂಧಿ ಒಂದೊಂದು ಅಕ್ಷರಗಳಲ್ಲಿ ಭಗವಂತನ ಸರ್ವೋತ್ತಮತ್ವದ ಪ್ರತಿಪಾದನೆಯನ್ನು ಜಗನ್ನಾಥದಾಸರು ಮಾಡುವವರಿದ್ದಾರೆ. ಆ ಮಾತೃಕಾ ಸಂಧಿಯ ಒಂದೊಂದು ಅಕ್ಷರದಲ್ಲಿಯ ಭಗವಂತನ ಆ ಗುಣಗಳು ನಮಗೆ ಸ್ಪಷ್ಟವಾಗಿ ತಿಳಿಯಬೇಕಾದರೆ ಲಕ್ಷ್ಮೀದೇವಿಯ ಪೂರ್ಣವಾದ ಅನುಗ್ರಹ ಬೇಕು. ತಾನು ಮಾತೃಕೆಯಾಗಿ ಮಾತೃವಾಗಿ ನಿಂತಹ ಮಹಾನುಭಾವಳು ಲಕ್ಷ್ಮೀದೇವಿ. ಅದಕ್ಕಾಗಿ ಲಕ್ಷ್ಮೀದೇವಿಯ ಭವ್ಯವಾದಂತಹ ಅನುಗ್ರಹ, ಆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಡೆದಂತಹ ಘಟನೆ, ಇದೆಲ್ಲವನ್ನು ಮುಂದಿಟ್ಟುಕೊಂಡು ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಲಕ್ಷ್ಮೀ ಶೋಭಾನ ಪದವನ್ನು ಮಾಡ್ತಾ ಇದ್ದಾರೆ. ಗಂಡು ಮಕ್ಕಳಿಗೆ ಹೇಗೆ ವಾಯುಸ್ತುತಿ ಇದು ಮಂತ್ರ ತುಲ್ಯವೋ ಮಂಗಳಸೂತ್ರವಿದ್ದಂತೆಯೋ, ಹೆಂಗಸರಿಗೂ ಕೂಡ ಇದು ಮಂಗಲಸೂತ್ರವಿದ್ದಂತೆ. ಗಂಡಸರಿಗೆ ಹೇಗೆ ಮಂಗಲಸೂತ್ರ ಅಂದರೆ ನಮ್ಮ ಯಜ್ಞೋಪವೀತವೇ ಮಂಗಲಸೂತ್ರವಂತೆ. ಹಾಗೆ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ಶೋಭಾನ ತಮ್ಮ ಸೌಭಾಗ್ಯವನ್ನು ಹೆಚ್ಚಿಸಿಕೊಂಡು ಆ ಭಗವಂತನ ಲಕ್ಷ್ಮೀದೇವಿಯ ಮುಂದೆ ಸಂಸಾರದ ಎಲ್ಲ ಕಷ್ಟಗಳನ್ನು ನೀಗುವಂತೆ ಪ್ರಾರ್ಥನೆ ಮಾಡುವ ಒಂದು ದೊಡ್ಡ ಕೃತಿ ಇದು ಲಕ್ಷ್ಮೀ ಶೋಭಾನ ಎನ್ನುವಂತಹ ಕೃತಿ. ವಾದಿರಾಜರೇ ಹೇಳಿದಂತೆ, ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನೆನಿಸಿದ ಸಂತರ ಮೆಚ್ಚಿನ ವಾದಿರಾಜ ಮುನಿ ಪಂಥದಿ ಪೇಳಿದ ಪದವಿದು ಅಂತ ಹೇಳಿದಂತೆ, ಆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಸ್ವಪ್ನದಲ್ಲಿ ಕಂಡಂತಹ ಅದ್ಭುತವಾದಂತಹ ಭಗವಂತನ ಚಿತ್ರಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಸಂಚಾರ ಕ್ರಮೇಣ ವಾದಿರಾಜರು ಅರಸಪ್ಪನಾಯಕನ ಮನೆಗೆ ವಾದಿರಾಜರು ಆ ಅರಸಪ್ಪನಾಯಕನ ಮನೆಗೆ, ಅಂದರೆ ಆ ಮನೆ ಇರುವಂತಹ ಊರಿಗೆ ಬರ್ತಾರಂತೆ. ಆ ಅರಸಪ್ಪನಾಯಕನ ಮನೆಯಲ್ಲಿ ಮದುವೆ ನಡೀತಾ ಇರ್ತದೆ. ಆ ಮದುವೆಯ ವ್ಯಕ್ತಿಯ ಪೇಟದ ಒಳಗಡೆ, ಆ ವರನ ಪೇಟದ ಒಳಗಡೆ ಚಿಕ್ಕದಾದ ಮಿಡಿ ನಾಗರ ಹಾವು ಸೇರಿಕೊಂಡಿರ್ತದಂತೆ. ಆ ನಾಗರ ಹಾವು ಸೇರಿಕೊಂಡಾಗ ಕಡಿತದೆ. ಕಡಿದಾಗ ಎಲ್ಲ ಔಷಧಿ ಉಪಚಾರಗಳನ್ನು ಮಾಡ್ತಾರೆ, ಏನಾದರೂ ಕೂಡ ನಿವಾರಣೆ ಆಗೋದಿಲ್ಲ. ಅದರ ಹತ್ತಿರದಲ್ಲೇ, ಆ ಊರಿನ ಹತ್ತಿರದಲ್ಲೇ, ಮನೆಯ ಹತ್ತಿರದಲ್ಲೇ ಸಂಚಾರ ಮಾಡ್ತಾ ಇರುವಂತಹ ವಾದಿರಾಜರನ್ನು ಓಡಿ ಬಂದು ಮೊರೆ ಹೋಗ್ತಾ ಇದ್ದಾರೆ. ಅವನ ಜೀವ ಹೋಗುವಂತಹ ಸಂದರ್ಭ ಇದೆ. ರಾಜರಂತಾರೆ, ಸನ್ಯಾಸಿಗಳಂತೂ ಮದುವೆಯ ಮನೆಗೆ ಬರುವ ಹಾಗೆ ಇಲ್ಲ, ಅದಕ್ಕೆ ಆ ವರನನ್ನು ಇಲ್ಲೇ ಕರೆದುಕೊಂಡು ಬನ್ನಿ. ರಾಮಚಂದ್ರನ ಮುಂದೆ ವರನನ್ನು ಹಾಕಿದರೆ ವರೋತ್ತಮನಾದಂತಹ ಭಗವಂತ ರಾಮಚಂದ್ರ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಆ ವರನನ್ನು ಕರೆದುಕೊಂಡು ಬಂದರೆ, ಆ ವರನ ಮುಂದೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ಈ ಲಕ್ಷ್ಮೀ ಶೋಭಾನ ಪದವನ್ನು ಹಾಡ್ತಾರಂತೆ. ಶೋಭಾನವೆನ್ನಿರೆ ಸುರರೊಳು ಶುಭನಿಗೆ, ಶೋಭಾನವೆನ್ನಿರೆ ಸುಗುಣನಿಗೆ, ಶೋಭಾನವೆನ್ನಿರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿರೆ ಸುರಪ್ರಿಯಗೆ ಅಂತ. ಈ ರೀತಿಯಾಗಿ ಆ ವಾದಿರಾಜರು 117 ಪದ್ಯಾತ್ಮಕವಾದಂತಹ ಒಂದು ಕಾವ್ಯ. ಇಂತಹದ್ದನ್ನು ಪಾರಾಯಣ ಮಾಡಿದರೆ ನಿದ್ದೆಯಿಂದ ಮನುಷ್ಯ ಹೇಗೆ ಎದ್ದು ಕೂತ್ಕೋಬೇಕೋ ಹಾಗೆ ವರನೂ ಕೂಡ ಎದ್ದು ಕುಳಿತುಕೊಂಡಿದ್ದಾನೆ. ಮದುವೆ ಸಾಂಗವಾಗಿ ನಡೆದು ಹೋಗಿದೆ. ಅದಕ್ಕಾಗಿ ಆ ವಾದಿರಾಜರು ತಮ್ಮ ಪೂರ್ವಾಶ್ರಮದಲ್ಲಿ ತಂಗಿಯ ಗಂಡನಿಗೆ ಬಂದಿರತಕ್ಕಂತಹ ಅಪಮೃತ್ಯುವನ್ನು ಕೂಡ ಪರಿಹಾರ ಮಾಡಿದ್ದೂ ಕೂಡ ಈ ಪದದಿಂದಲೇನೆ. ನಮ್ಮಲ್ಲಿ ಅಪಮೃತ್ಯುಗಳು ಬರಬಾರದು ಅಂತಂದರೆ ಅದಕ್ಕೆ ಜಗನ್ನಾಥದಾಸರಂತಾರೆ, ಭವರೋಗ ಮೋಚಕನೇ ಪವಮಾನರಾಯ, ನಿನ್ನವನು ನಾನು ಮಾಧವನ ಪ್ರಿಯ. ಜಗನ್ನಾಥದಾಸರು ಅಲ್ಲೇ ತೋರಿಸ್ತಾ ಇದ್ದಾರೆ, ಮಾಧವನ ಪ್ರಿಯ. ಅಂದರೆ ಲಕ್ಷ್ಮೀದೇವಿಗೂ ನಾನು ಪ್ರಿಯನೋ,
ಜೊತೆಗೆ ಧವ ಆ ಲಕ್ಷ್ಮಿಯನ್ನು ಧಾರಣೆ ಮಾಡಿದಂತಹ ನಿನಗೂ ನಾನು ಪ್ರಿಯನೋ ಅಂದ ಮೇಲೆ ಇವರಿಬ್ಬರಿಗೂ ಪ್ರಿಯನಾದ ಮೇಲೆ ಮುಖ್ಯ ಪ್ರಾಣದೇವರಿಗೆ ಪ್ರಿಯನಾಗೋದಿಲ್ಲೇನು? ಅದಕ್ಕಾಗಿ ಈ ಸಂಸಾರ ಎನ್ನುವಂತಹ ರೋಗವನ್ನು ಕಳೆಯುವ ಶಕ್ತಿ ವಾಯುದೇವರಿಗೆ ಇದೆ. ಯಾಕೆ ನಿನ್ನ ಸಂಸಾರದ ನೋವನ್ನು ಯಾಕೆ ಕಳೆಯಬೇಕು ಅಂದರೆ ಮಾಧವನ ಪ್ರಿಯ ಲಕ್ಷ್ಮೀದೇವಿಗೂ ಪ್ರಿಯ, ಆ ಲಕ್ಷ್ಮಿಯನ್ನು ಧಾರಣೆ ಮಾಡಿದಂತಹ ಭಗವಂತನಿಗೂ ಪ್ರಿಯ. ಅದಕ್ಕಾಗಿ ನಾನು ನಿನಗೆ ಪ್ರಿಯ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣವತ್ಸಲನೆ ಕಾಯ್ವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅನಿಲ ದೇವ. ಹೀಗೆ ಆ ತಂಗಿಯ ಗಂಡನ ಅಪಮೃತ್ಯುವನ್ನೂ ಕೂಡ ಪರಿಹಾರ ಮಾಡಿದ್ದಾರೆ. ಇಂತಹ ಅದ್ಭುತವಾದಂತಹ ಕೃತಿ, ನಮ್ಮಲ್ಲಿ ಬರಬಹುದಾದಂತಹ ಅಪಮೃತ್ಯುಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಪದ್ಯವನ್ನು ಪಾರಾಯಣ ಮಾಡಬಹುದು. ಜೊತೆಗೆ ನಿತ್ಯದಲ್ಲಿ ನಮ್ಮ ಸಂಸಾರದಲ್ಲಿ ಬರುವಂತಹ ಅನೇಕ ಕಷ್ಟಗಳನ್ನು, ನೋವುಗಳನ್ನು, ಅವುಗಳನ್ನು ತಿರಸ್ಕಾರ ಮಾಡಿ ಅವುಗಳನ್ನು ದೂರ ತಳ್ಳಿ ಎಂದಿಗೂ ಅವುಗಳು ಸುಳಿಯದೇ ಇದ್ದಂತೆ ನಮ್ಮ ಸಂಸಾರ ಸೌಭಾಗ್ಯಯುತವಾಗಿ ಇರುವಂತೆ, ಮಂಗಲಮಯವಾಗಿ ಇರುವಂತೆ, ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸುವಂತೆ ಈ ಯಾವ ಪದ್ಯವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ವಾದಿರಾಜರು. ನಿತ್ಯದಲ್ಲಿ ಘಂಟಾಘೋಷವಾಗಿ ನೆರೆಹೊರೆಯವರು ಕೇಳುವಂತೆ ಪಾವನ ಚರಿತ ಹಯವದನನ್ನು ಸ್ಮರಿಸುತ್ತಾ ಮತ್ತೊಬ್ಬರಿಗೆ ಕೇಳಿಸುವಂತೆ ಜೋರಾಗಿ ಗಟ್ಟಿಯಾಗಿ ನಿಧಾನವಾಗಿ ನಾವು ಆ ಲಕ್ಷ್ಮೀ ಶೋಭಾನ ಪದವನ್ನು ಹೇಳಬೇಕು. ಇದರಿಂದ ಲಕ್ಷ್ಮೀದೇವಿಗೂ ಭಗವಂತನಿಗೂ ತೃಪ್ತಿಯಾಗ್ತಾ ಇದೆ. ಅದಕ್ಕಾಗಿ ಇದನ್ನು ಕೇವಲ ಸ್ತ್ರೀಯರು ಅಂತ ಮಾತ್ರ ಅಲ್ಲ, ಪುರುಷರೂ ಕೂಡ ಈ ಲಕ್ಷ್ಮೀ ಶೋಭಾನ ಪದವನ್ನು ಹೇಳಬೇಕು. ಅದಕ್ಕಾಗಿ ಈ ಲಕ್ಷ್ಮೀ ಶೋಭಾನ ಪದ ನಮ್ಮೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ. ಕಾರ್ತಿಕದಲ್ಲಿ ನಾವು ಭಗವಂತನ ಮುಂದೆ ದೀಪವನ್ನು ಬೆಳಗಿಸಿದರೆ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಆ ದೀಪವನ್ನು ಬೆಳಗಿಸುವಾಗ ಭಗವಂತನ ಮತ್ತು ಲಕ್ಷ್ಮೀದೇವಿಯ ಗುಣಗಳಿಂದ ತುಂಬಿರತಕ್ಕಂತಹ ಲಕ್ಷ್ಮೀ ಶೋಭಾನ ಪದದಿಂದ ನಾವು ದೀಪಗಳನ್ನು ಅಂಟಿಸಿದರೆ ಎಷ್ಟು ಪುಣ್ಯ ಬರಲಿಕ್ಕಿಲ್ಲ. ಜೊತೆಗೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ, ರಾಧಾ, ದಾಮೋದರ ಅಂತ ಎಲ್ಲ ಕಡೆಗಳಲ್ಲಿ ಬರಿತಾ ಇರ್ತೇವೆ. ಅದಕ್ಕೆ ಆ ಲಕ್ಷ್ಮೀದೇವಿಯು ಕೂಡ ನಮ್ಮೆಲ್ಲರನ್ನು ಧಾರಣೆ ಮಾಡಿದ್ದಾರೆ. ಅಂತಹ ಧಾರಣೆ ಮಾಡಿದಂತಹ ಲಕ್ಷ್ಮೀದೇವಿಯನ್ನು ಕಾರ್ತಿಕ ಮಾಸದಲ್ಲಿ ಹೊಗಳೋದು ಅಂತಂದರೆ ಅದು ಎಷ್ಟು ಜನ್ಮಗಳ ಪುಣ್ಯವೋ ಗೊತ್ತಿಲ್ಲ, ಅಷ್ಟು ಪುಣ್ಯ ಬರ್ತದೆ. ಕೇವಲ ಬತ್ತಿಯ ದೀಪವನ್ನು ಹಚ್ಚುವ ಬದಲು ನಾವು ಜ್ಞಾನದ ದೀಪವನ್ನು ಕಾರ್ತಿಕ ಮಾಸದಲ್ಲಿ ಹಚ್ಚಿ ಆ ಭಗವಂತನಿಗೆ ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನಾಳೆಯಿಂದ ಆ ಲಕ್ಷ್ಮೀ ಶೋಭಾನ ಪದ್ಯದ ಒಂದೊಂದು ನುಡಿಯ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಲಕ್ಷ್ಮೀ ಶೋಭಾನ ಪದದ ಅನಂತರದಲ್ಲಿ ಮತ್ತೆ ಹರಿಕಥಾಮೃತ ಸಾರದ 8ನೆಯ ಸಂಧಿಗೆ ನಾವು ಮತ್ತೆ ಲಕ್ಷ್ಯವನ್ನು ವಹಿಸೋಣ ಅಂತ ಹೇಳ್ತಾ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.